ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಒಳ್ಳೆ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬ ಯೂಸ್ಫುಲ್ ಆಗುವಂತಹ ಟಿಪ್ಸು. ವಿಡಿಯೋ ಸ್ಟಾರ್ಟ್ ಆಗೋಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಳ್ಳೊಳ್ಳೆ ಮಾಹಿತಿ ಕೂಡ ಇದೆ, ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ತುಂಬ ಬಾಕ್ಸ್ಗಳೆಲ್ಲ ಎಣ್ಣೆ ಜಿಡ್ಡು ಥರ ಆಗ್ಬಿಟ್ಟಿದೆ. ಅಂದರೆ ತುಂಬಾ ಕೊಳೆ ರೀತಿ ಆಗಿದೆ. ನಾನಂತೂ ಒಂದು ತಿಂಗಳಿಗೊಂದ್ಸರಿ ವಾಶ್ ಮಾಡ್ಕೊತಾ ಇರ್ತೀನಿ, ತೊಳಿತಾ ಇರ್ತೀನಿ. ಈಗ ನಾನು ಅದಕ್ಕೇನೇನು ಹಾಕಿ ತೊಳಿಬೇಕು, ಹಾಗಾದರೆ ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತಂದರೆ ವಿನಿಗರ್ ಒಂದು ಸ್ವಲ್ಪ ಮತ್ತು ವಿಮ್ ಜೆಲ್ ಅಷ್ಟೇ, ಇನ್ನೇನು ಹಾಕ್ಬಾರ್ದು. ಇವೆರಡು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ತುಂಬಾ ಚೆನ್ನಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ಇದು ಕೂಡ ಯೂಸ್ಫುಲ್ ಟಿಪ್ಸ್ ಆಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ಎಷ್ಟೇ ಬಾಕ್ಸ್ ಇದ್ದರೂ ಕೂಡ ನಾವು ನೀಟಾಗಿ ತೊಳ್ಕೊಬೋದು. ಏನು ಬೋರ್ ಅನ್ಸಲ್ಲ, ತುಂಬ ನೀಟಾಗಿ ಕೊಳೆ ಹೋಗುತ್ತೆ. ನೋಡಿ, ಎಲ್ಲ ನೋಡಿ, ಒಂದೊಂದೇ ಬಾಕ್ಸ್ ಎಲ್ಲ ಎಷ್ಟು ನೀಟಾಗಿ ಎಲ್ಲ ತುಂಬಾ ಒಂದು ಬ್ರಷ್ ಹಾಕಿ ನೀಟಾಗಿ ತೊಳಿಬೇಕು ಫ್ರೆಂಡ್ಸ್. ಅದೇ ಸ್ಟೀಲ್ ನಾರು ಹಾಕೋಬೇಡಿ, ಸ್ವಲ್ಪ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ. ಅದರಿಂದ ಈ ರೀತಿ ಸ್ಮೂತಾಗಿರೋ ಬ್ರಷ್ ಹಾಕೊಂಡು ಉಜ್ಜಿದ್ರೆ ಕೊಳೆ ಹೋಗುತ್ತೆ. ಎಷ್ಟೇ ನೀವು ಹಳೆ ಕೊಳೆ ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಸ್ ಅಂತೂ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಇದು ಯೂಸ್ ಮಾಡಿ. ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಎಲ್ಲನೂ ಟ್ರಾನ್ಸ್ಪರೆಂಟ್ ಬಾಟ್ಲ್ ತಗೊಂಡಿದ್ದೀನಿ, ಯಾಕೆಂದರೆ ಎಲ್ಲ ತುಂಬ ಬೇಗ ಸಿಗಬೇಕಲ್ವ. ಕಾಳುಗಳು ಯಾವ್ಯಾವುದು ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಾಗೋಕ್ಕೆ ಅಂತಲೇ ನಾನಿಲ್ಲಿ 1 kg ಆಗೋಷ್ಟು ಟ್ರಾನ್ಸ್ಪರೆಂಟ್ ಬಾಟ್ಲ್ ತಗೊಂಡಿದ್ದೀನಿ. ತುಂಬಾ ಅದು ಬೇಗನೂ ಕೂಡ ನಾವು ಕ್ಲೀನು ಮಾಡ್ಕೋಬೋದು ಮತ್ತು ನಾವು ಐಡೆಂಟಿಫೈ ಕೂಡ ಮಾಡ್ಕೋಬೋದು. ಅಂದರೆ ಯಾವ ಕಾಳುಗಳು ಎಲ್ಲೆಲ್ಲಿ ಇರುತ್ತೆ ಅಂತ ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ಸ್ಟಿಕ್ಕರ್ ಏನು ಅಂಟಿಸೋ ಅವಶ್ಯಕತೆ ಇರಲ್ಲ. ಈ ರೀತಿ ಇರೋ ಬಾಟ್ಲಲ್ಲಿ ತುಂಬ ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಎಲ್ಲ ಆದಮೇಲೆ ಒಂದು ಸರಿ ಚೆನ್ನಾಗೆಲ್ಲ ನೀರು ಹಾಕಿ ತೊಳ್ಕೊಬೇಕು. ನೋಡಿ, ಎಷ್ಟು ನೀಟಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಸ್ ಅಂತೂ. ಈ ರೀತಿ ಟ್ರೈ ಮಾಡಿ ನೋಡಿ. ಅದೇ ಸೋಪ್ ನೀರಲ್ಲಿ ಇದನ್ನು ಕೂಡ ಕ್ಲೀನ್ ಇದು ನಾವು ಎಲ್ಲ ಸಾಂಬಾರು ಪದಾರ್ಥಗಳಿರುತ್ತಲ್ಲ, ಸಾಸಿವೆ, ಜೀರಿಗೆ, ಮೆಣಸು ಪ್ರತಿಯೊಂದು ಇರುತ್ತಲ್ಲ, ಅದನ್ನು ಈ ಥರ ಸ್ಟೋರ್ ಮಾಡಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ, ತುಂಬ ನಮ್ಗೆ ಕ್ವಿಕ್ಕಾಗಿ ಸಿಗುತ್ತೆ ಫ್ರೆಂಡ್ಸ್. ಈ ರೀತಿ ಇರೋದ್ರಿಂದ ಇದು ಕೂಡ ತುಂಬ ಬೇಗನೆ ಎಣ್ಣೆ ಜಿಡ್ಡಾಗ್ಬಿಡುತ್ತೆ ಮತ್ತು ಕೊಳೆ ಆಗುತ್ತೆ. ಯಾಕಂದರೆ ಪದೇ ಪದೇ ಯೂಸ್ ಮಾಡ್ತಾ ಇರೋದು ಇದರಲ್ಲೇ, ಅದರಿಂದ ಬೇಗ ಕೊಳೆ ಆಗುತ್ತೆ. ಈ ಲಿಕ್ವಿಡಿಂದ ತೊಳೆದ್ರೆ ಬೇಗ ಕೊಳೆ, ಎಷ್ಟೇ ಕೊಳೆ ಇದ್ದರೂ ಕೂಡ ನಿಮ್ಗೆ ಅರಿಶಿನ ಅವೆಲ್ಲ ಕಳೆಗಳು ಆಗಿರುತ್ತೆ, ಅದು ಕೂಡ ಕ್ಲೀನ್ ಆಗುತ್ತೆ. ಈ ಲಿಕ್ವಿಡ್ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಗ್ಯಾಸ್ ಸ್ಟವ್ ಒರೆಸೋಕ್ಕೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಇದು ತಗೊಂಡು ನಾನು 5 ವರ್ಷ ಆಗಿತ್ತು, ಎಷ್ಟು ನೀಟಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ತೊಳೆದು ಒಣಗಕ್ಕಿಟ್ಟಿದೆ. ಎಲ್ಲ ಒಣಗಾದ್ಮೇಲೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಕ್ಸು. ಇದು ಸುಮಾರು ದಿನ ಆಗಿದೆ ನಾನು ತಗೊಂಡು, 2-3 ವರ್ಷನೇ ಆಗಿದೆ ಫ್ರೆಂಡ್ಸ್ ಈ ಬಾಕ್ಸ್ ತಗೊಂಡು. ಎಷ್ಟು ಸ್ಕ್ರ್ಯಾಚಸ್ಸು ಇಲ್ಲ, ಅಷ್ಟೇ ಕೊಳೆ ಚೆನ್ನಾಗಿ ಹೋಗಿದೆ, ಎಷ್ಟು ನೀಟಾಗಿದೆ ನೋಡಿ. ಈಗ ಎಲ್ಲನೂ ಯಾವ್ಯಾವ ಕಾಳು ಬೇಕೋ ಎಲ್ಲ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ಬೇಗ ಕೂಡ ಕೊಳೆ ಕೂತ್ಕೊಳ್ಳಲ್ಲ. ಆದ್ರೂ ನಾವು ತಿಂಗಳಿಗೊಂದ್ಸರಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಬಂದು, ನಮ್ಮ ಉಪ್ಪು ಕೈ ಹಾಕ್ತಾ ಇದ್ದರೆ ನೀರು ಬಿಟ್ಕೊಬಿಡುತ್ತೆ. ತುಂಬ ದಿನ ಆದ ತಕ್ಷಣ ನೀರು ಬಿಟ್ಕೊಬಿಡುತ್ತೆ. ಬೇಗ ಖಾಲಿ ಆಗ್ತಿದ್ರು ಕೂಡ ನೀರು ಬಿಟ್ಕೊಬಿಡುತ್ತೆ. ಅದರಿಂದ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ನೀರು ಬಿಟ್ಕೊಳ್ಳಲ್ಲ. ಯಾಕೆಂದರೆ ಆ ಕಾಯಿದು ಚಿಪ್ಪಿರುತ್ತಲ್ಲ, ಅದೇ ನೀರೆಲ್ಲ ಹೀರ್ಕೊಬಿಡುತ್ತೆ. ಅದರಿಂದ ನಾವೇನು ಉಪ್ಪು ಹಾಕಿರುತ್ತೋ ಅದೇ ಫ್ರೆಶ್ನೆಸ್ಸಲ್ಲಿ ಇರುತ್ತೆ, ಫ್ರೆಶ್ ಆಗೇ ಇರುತ್ತೆ. ಈ ರೀತಿ ಇದೊಂದು ಟಿಪ್ಸ್ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಈಗ ಪುಡಿ ಉಪ್ಪು ಅದೇ ರೀತಿ ಮಾಡಿ, ಕಾಯಿ ಚಿಪ್ ಇರುತ್ತಲ್ಲ, ಅದನ್ನು ಹಾಕಿಟ್ರೆ ನೀವು ಎಷ್ಟೇ ತುಂಬ ದಿನ ಇಟ್ಕೊಂಡ್ರೂ ನೀರು ಬಿಡಲ್ಲ ಫ್ರೆಂಡ್ಸ್. ಈ ರೀತಿ
ಟ್ರೈ ಮಾಡಿ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿ ಪಿಂಗಾಣಿ ಡಬ್ಬಿ ನನ್ನ ಹತ್ರ ಮೂರಿದೆ. ಒಂದು ಕಲ್ಲುಪ್ಪು ಹಾಕಿಟ್ಕೊತೀನಿ, 2 ಪುಡಿ ಉಪ್ಪು ಮತ್ತು ಇನ್ನೊಂದು ಹುಣಸೆಹಣ್ಣು ಹಾಕಿಟ್ಕೊತೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ನೋಡಿ ನೆಕ್ಸ್ಟ್ ಬಂದು ನಾವು ಏನೇ ಮಸಾಲೆ ಸ್ಪೈಸಿ ಐಟಮ್ ಪ್ಯಾಕೆಟೆಲ್ಲ ಬಾಕ್ಸ್ಗೆಲ್ಲ ತುಂಬ ಮುಕ್ಕಿರುತ್ತಲ್ಲ, ಅದನ್ನು ಈ ಥರ ಒಂದು ಬುಟ್ಟಿಲಿ ಹಾಕಿಟ್ಕೊಂಡ್ರೆ ನಮ್ಗೆ ಬೇಗ ಕೂಡ ಸಿಗುತ್ತೆ. ನೋಡಿ ಓವರಲ್ಲಾಗಿ ಈ ಥರ ಇದೆ, ತುಂಬಾ ಚೆನ್ನಾಗಿ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ಫ್ರೆಂಡ್ಸ್ ಈ ರೀತಿ ನೋಡಿ. ಹಾಗೆಯೇ 3ನೇ ಟಿಪ್ಸ್ ಬಂದು ನಾವು ಅಕ್ಕಿನ ಒಂದೇ ಸರಿಗೆ ಒಂದು 25 kg ಮೂಟೆನೇ ತಂದು ಇಟ್ಕೊಂಡಿರ್ತೀವಿ ಅನ್ಕೊಳ್ಳಿ. ನಾವು ರೈಸ್ ಕಡಿಮೆ ಯೂಸ್ ಮಾಡೋದ್ರಿಂದ ಅದು ಬೇಗ ಹುಳ ರೀತಿ ಆಗಿರುತ್ತೆ. ಅದು ಕಡಿಮೆ ಆಗೋಕ್ಕೆ ಈ ರೀತಿ ಲವಂಗ ಹಾಕಿಡೋದ್ರಿಂದ ಹುಳ ಬರೋದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.